ಕೊಡ್ತಾ ಇದ್ದಾನೆ ಅನ್ನೋದನ್ನು ಮಾತ್ರವೇ ನಾವಿಲ್ಲಿ ನೋಡಬೇಕು. ಒಂದು ಒಳ್ಳೆ ಕೆಲಸಕ್ಕಾಗಿ ನಾವೇನೇ ಖರ್ಚು ಮಾಡಿದ್ರು ಆ ಖರ್ಚು ಮಾಡುವವನ ಸಾಮರ್ಥ್ಯ ಏನಿದೆ, ಅವನ ಸಾಮರ್ಥ್ಯದ ಪ್ರಕಾರ ಅವನೆಷ್ಟು ನೀಡ್ತಾ ಇದ್ದಾನೆ ಅನ್ನೋದನ್ನು ಮಾತ್ರವೇ ನಾವಿಲ್ಲಿ ನೋಡಬೇಕು. ಮತ್ತೆ ಅದನ್ನೇ ದೇವರು ನೋಡ್ತಾನೆ. ಇಲ್ಲ ಇದು 10 ರೂಪಾಯಿಗಿಂತ 100 ರೂಪಾಯಿ ದೊಡ್ಡದಲ್ವಾ, ಇವನು 10 ರೂಪಾಯಿ ಯಾಕೆ ಕೊಟ್ಟಿದ್ದಾನೆ 100 ರೂಪಾಯಿ ಯಾಕೆ ಕೊಟ್ಟಿಲ್ಲ ಅಂತ ನೋಡಲ್ಲ ದೇವರು. ಇವನ ಸಾಮರ್ಥ್ಯ ಇಷ್ಟೇ, ಆದ್ದರಿಂದ ಇಷ್ಟನ್ನು ಕೊಟ್ಟಿದ್ದಾನೆ, ಅದನ್ನೇ ದೇವರು ನೋಡ್ತಾನೆ. ಅದನ್ನೇ ನೋಡಿ ಸಂತೋಷ ಪಡ್ತಾನೆ ದೇವರು. ಅಲ್ಲ ಇವನಿಗೆ 100 ರೂಪಾಯಿ ಕೊಡುವ ಸಾಮರ್ಥ್ಯ ಇದೆ, ಹಾಗಾಗಿ ಅವನ ಸಾಮರ್ಥ್ಯಕ್ಕೆ ತಕ್ಕಂತೆ ಅವನು 100 ರೂಪಾಯಿ ಕೊಟ್ಟಿದ್ದಾನೆ, ಸಮರ್ಪಣೆ ಮಾಡಿದ್ದಾನೆ, ಅದನ್ನು ನೋಡಿ ದೇವರು ಸಂತುಷ್ಟನಾಗ್ತಾನೆ. ಇವತ್ತಿನ ದಿವಸ ನಾನು ಕೊಟ್ಟಂತಹ ಐಶ್ವರ್ಯದಲ್ಲಿ ಇವನು ನನಗೆ ಇಷ್ಟು ಸಮರ್ಪಣೆ ಮಾಡಿದ್ದಾನಾದ್ರಿಂದ ಇವನಿಗೆ ಆ ಗುಣ ಇದೆ, ಇವನೊಳಗೆ ಆ ಹೆಚ್ಚಿಸುವಂತಹ ಒಂದು ಗುಣ ಇದೆ, ಆದ್ರಿಂದ ನಾನು ಇವನಿಗೆ ಇನ್ನೂ ಹೆಚ್ಚು ಸಂಪತ್ತನ್ನು ಕೊಟ್ರೆ ಆವಾಗ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಅದನ್ನು ಇನ್ನೂ ಹೆಚ್ಚು ಮಾಡಿ ಇನ್ನೂ ಒಳ್ಳೆ ಕೆಲಸಗಳನ್ನು ಮಾಡ್ತಾನೆ ಅಂತ ಹೇಳಿ ದೇವರು ಅವನಿಗೆ ಇನ್ನೂ ವಿಶೇಷವಾಗಿ ಐಶ್ವರ್ಯವನ್ನು ಅನುಗ್ರಹ ಮಾಡ್ತಾನೆ. ಇದು ಅಲ್ಲಿರ್ತಕ್ಕಂತಹ ಒಂದು ದೇವರ ಒಂದು ಸ್ವಭಾವ. ಅದಕ್ಕೆ ಹಿಂದೆ ಒಂದು ಕಥೆ ಇದೆ. ಒಂದು ಕಡೆ ಒಂದು ಪಾಠಶಾಲೆ ಇದೆ. ಆ ಪಾಠಶಾಲೆಯಲ್ಲಿ ಪಾಠ ಮಾಡುವ ಗುರುಗಳಿದ್ದಾರೆ. ಅವರ ಕೆಳಗೆ ತುಂಬಾ ಜನ ಶಿಷ್ಯರ ವರ್ಗ ಹೋಗ್ತಾ ಇದ್ದಾರೆ. ಒಂದ್ಸಲಿ ಏನಾಯ್ತು ಅಂತ ಈ ಗುರುಗಳು ತುಂಬಾ ವರ್ಷಗಳ ಕಾಲ ಪಾಠಶಾಲೆಯಲ್ಲೇ ಇದ್ದು ಎಲ್ಲೂ ಹೊರಗಡೆ ಎಲ್ಲೂ ಹೋಗದೆ ಸಂಪೂರ್ಣವಾಗಿ ಅನೇಕ ವರ್ಷಗಳ ಕಾಲ ಅದೇ ಪಾಠಶಾಲೆಯಲ್ಲಿದ್ದು 100 ಜನ ಶಿಷ್ಯರಿಗೆ ಪಾಠವನ್ನು ಮಾಡಿ ತಯಾರು ಮಾಡ್ತಾ ಇದ್ರು. ಅವರ ಹತ್ರ ಓದಿ ಕಲಿತು ತಯಾರಾದಂತಹ ಶಿಷ್ಯರು ತುಂಬಾ ಜನ ಇದ್ರು. ಅವರೆಲ್ಲರೂ ದೇಶದಲ್ಲಿ ಎಲ್ಲ ಕಡೆ ತುಂಬಾ ಪ್ರಸಿದ್ಧರಾಗಿ ಪಂಡಿತರಾಗಿ ಎಲ್ಲ ಕಡೆ ಬೆಳೆದರು. ಒಂದ್ಸಲಿ ಏನಾಯ್ತು ಅಂತಂದ್ರೆ ಈ ಗುರುಗಳಿಗೆ ಅನಿಸ್ತು, ನಾನು ಇಷ್ಟು ವರ್ಷಗಳಿಂದ ಎಲ್ಲೂ ಹೋಗದೆ ಒಂದೇ ಕಡೆ ಇದ್ದು ನಿಷ್ಠೆಯಿಂದ ಶಿಷ್ಯರನ್ನು 100 ಸಾವಿರಾರು ಜನ ಶಿಷ್ಯರನ್ನು ತಯಾರು ಮಾಡಿದ್ದೇನೆ. ಈ ಶಿಷ್ಯರನ್ನು ತಯಾರು ಮಾಡೋದ್ರಲ್ಲಿ ನಾನು ಹೊರಗಡೆ ಎಲ್ಲೂ ಹೋಗ್ಲಿಕ್ಕೆ ಆಗ್ಲಿಲ್ಲ. ಬೇರೆ ತೀರ್ಥಯಾತ್ರೆಗಳನ್ನು ಕ್ಷೇತ್ರಗಳು ಎಲ್ಲಿಗೂ ನಾನು ಹೋಗ್ಲಿಲ್ಲ. ಹಾಗಾಗಿ ಇವಾಗ ನಾನು ಸ್ವಲ್ಪ ಕ್ಷೇತ್ರ ಯಾತ್ರೆಗಳನ್ನು ಮಾಡಬೇಕು ಅಂತ ಹೇಳಿ ಅವರ ಮನಸ್ಸಿಗೆ ಸಂಕಲ್ಪ ಬಂತು. ಆಗ ಅವ್ರೇನ್ ಮಾಡಿದ್ರು ಅಂದ್ರೆ ಸ್ವಲ್ಪ ನಾನು ಎಲ್ಲ ಕ್ಷೇತ್ರಗಳು ದರ್ಶನ ಮಾಡಿ ಬರಬೇಕು ಅಂತ ಅವರ ಮನಸ್ಸಲ್ಲಿ ಒಂದು ಇಚ್ಛೆ ಬಂತು. ಆದ್ರೆ ಈಗ ನಾನು ಕ್ಷೇತ್ರ ಯಾತ್ರೆಗೆ ಅಂತ ಹೋದ್ರೆ ಈಗಿನ ಕಾಲದಲ್ಲಿ ಬೇಗ ಹೋಗಿ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಿಂದಿನ ಕಾಲದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಹೋಗಿ ಬರಬೇಕು ಅಂತಂದ್ರೆ ಅದೆಷ್ಟೋ ದಿವಸಗಳ ಕಾಲ ಬೇಕು. ಈಗ ಹೋಗಿ ಬಂದಾಗ ಬೆಳಗ್ಗೆ ಹೋಗಿ ಸಂಜೆ ಬರುವುದರಿಂದ ಅದೆಲ್ಲ ಆಗ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ. ಅಥವಾ ಒಂದು 15 ದಿವಸದಲ್ಲಿ ಎಲ್ಲ ಭಾರತದಲ್ಲಿ ಎಲ್ಲ ಕ್ಷೇತ್ರಗಳು ಅನೇಕ ಕ್ಷೇತ್ರ ಮುಗಿಸ್ಕೊಂಡು ಬರುವುದಂತಲೂ ಆಗ್ತಾ ಇರಲಿಲ್ಲ. ಆಗ ಒಂದ್ಸಲಿ ಹೋದ್ರೆ ಅದೆಷ್ಟೋ ತಿಂಗಳುಗಳು ಬೇಕು, ಕೆಲವೊಂದ್ಸಲಿ ವರ್ಷಗಳು ಬೇಕು. ಇಲ್ಲಿಂದ ಉತ್ತರ ಭಾರತ ಕಾಶಿ ಯಾತ್ರೆ ಎಲ್ಲ ಮಾಡ್ಕೊಂಡು ಬರ್ಬೇಕು ಅಂತಂದ್ರೆ ಆವಾಗಿರೋ ನಾನೀಗ ಹೊರಟು ಬಿಟ್ರೆ ಮತ್ತೆ ವಿದ್ಯಾರ್ಥಿಗಳಿಗೆ ಪಾಠ ತಪ್ಪೋಗ್ಬಿಡುತ್ತೆ. ಪಾಠ ಮಾಡುವವರು ಯಾರಾದ್ರೂ ಒಬ್ರು ಇದ್ರೆ ಅವ್ರು ಪಾಠ ನಡೆಸ್ತಾ ಇರ್ತಾರೆ, ನಾನು ಯಾತ್ರೆಗೆ ಹೋಗಿ ಬರ್ಬೋದು ಅಂತ ಹೇಳಿ ಅವರಿಗೆ ಅನಿಸ್ತು. ಅವಾಗ ಅವ್ರು ಯೋಚನೆ ಮಾಡಿದ್ರು, ಈಗ ಪಾಠ ಮಾಡುವವರು ಯಾರಾಗಬಹುದು ಅಂತ. ಅಂದ್ರೆ ಈಗ ಇಲ್ಲಿಂದ ತೀರ್ಥಯಾತ್ರೆಗೆ ಹೋಗಿ ಆ ನಂತರ ಈ ಪಾಠಶಾಲೆಯನ್ನು ಬೇರೆ ಯಾರಿಗಾದ್ರೂ ಒಬ್ಬ ಶಿಷ್ಯನಿಗೆ ಕೊಟ್ಟು ತೀರ್ಥಯಾತ್ರೆಗೆ ಹೋಗಿ ಬಂದ್ಬಿಟ್ರೆ ನಾನು ಇನ್ನು ಮುಂದೆ ನನ್ನ ಜೀವನದಲ್ಲಿ ನಾನು ಬೇರೆ ಈ ಪಾಠಶಾಲೆಯಲ್ಲಿ ನಡೀತಾ ಇದ್ರೆ ನಮ್ಮ ಶಿಷ್ಯರು ಪಾಠ ಮಾಡೋ ಜವಾಬ್ದಾರಿ ಎಲ್ಲ ನಮ್ಮ ಶಿಷ್ಯರು ನೋಡ್ಕೊಳ್ತಿರ್ತಾರೆ, ಅವರನ್ನು ಮುಗಿಸ್ಬಿಟ್ಟು ನಾನೆಲ್ಲಾದ್ರೂ ಒಂದು ಕಡೆ ಹೋಗಿ ತಪಸ್ಸು ಮಾಡ್ಕೊಂಡು ಇರ್ಬೋದು ಅಂತ ಅವರು ಯೋಚನೆ ಮಾಡಿದ್ರು. ಆದ್ರೆ ಅದಕ್ಕಾಗಿ ಮತ್ತೆ ಈಗ ಯಾರಿಗೆ ಒಪ್ಪಿಸ್ಬೇಕು, ಯಾರಿಗೆ ಒಪ್ಪಿಸ್ಬೇಕೋ ಅವನು ಸಹ ಎಂಥವನಾಗಿರ್ಬೇಕು, ಈ ಚೆನ್ನಾಗಿ ಶಿಷ್ಯರಿಗೆ ಚೆನ್ನಾಗಿ ಪಾಠ ಮಾಡಿ ವಿದ್ಯೆ ಇನ್ನು ಬೆಳೆಸುವವನಾಗಿರ್ಬೇಕು. ಅಂಥವನಿಗೆ ಇದನ್ನು ಒಪ್ಪಿಸಿದ್ರೆ ಆಗ ಪಾಠಶಾಲೆ ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ಅಂಥವನು ಯಾರು ಅಂತ ಹೇಳಿ ಅವರು ಯೋಚನೆ ಮಾಡಿದ್ರು. ಆಗ ಅವ್ರು ಹೇಳಿದ್ರು, ಮೊದಲಿಗೆ ಯೋಚನೆ ಮಾಡಿದ್ರು ಮನಸ್ಸಲ್ಲಿ ಒಂದು ಕೆಲಸ ಮಾಡೋಣ. ಮೊದಲು ಕೆಲವು ದಿವಸಗಳ ಕಾಲ, ಕೆಲವು ತಿಂಗಳುಗಳ ಕಾಲ, ದೊಡ್ಡ ಯಾತ್ರೆ ನೀವು ವರ್ಷಗಟ್ಟಲೆ ಇವಾಗಲೇ ಹೋಗುದು ಬೇಡ, ಕೆಲವು ತಿಂಗಳುಗಳ ಕಾಲ ಮೊದಲು ಒಂದು ಯಾತ್ರೆಯನ್ನು ಮಾಡ್ಕೊಂಡು ಬರಬೇಕು ಅಂತ ಅವ್ರು ಸಂಕಲ್ಪ ಮಾಡಿದ್ರು ಮನಸ್ಸಲ್ಲಿ. ಹೋಗ್ತಾ ಏನ್ ಮಾಡಿದ್ರು ಅಂತಂದ್ರೆ 2 ಶಿಷ್ಯರನ್ನು ಕರೆದ್ರು. ತುಂಬಾ ಜನ ಶಿಷ್ಯರಿದ್ರು, ಅದರಲ್ಲಿ 2 ಕರೆದ್ರು. ಇವ್ರ ಹತ್ರ ತಯಾರಾದವರಲ್ಲಿ 2 ಕರೆದು ಬಿಟ್ಟು ಇಬ್ಬರಿಗೂ ಒಂದೊಂದು ಮೂಟೆಯನ್ನು ಕೊಟ್ಟಿದ್ರು. ಹೇಳಿದ್ರು ಶಿಷ್ಯರಿಗೆ ಇಬ್ಬರಿಗೂ ಹೇಳಿದ್ರು, ಈ ಮೂಟೆಯನ್ನ ನಿಮಗೆ ಕೊಡ್ತಾ ಇದ್ದೀನಿ, ಇದನ್ನ ನಾನು ಕೆಲವು ತಿಂಗಳುಗಳ ಕಾಲ ಯಾತ್ರೆ ಮಾಡ್ಕೊಂಡು ಬರ್ತೀನಿ. ಆ ಯಾತ್ರೆ ಮಾಡ್ಕೊಂಡು ಬಂದ ಮೇಲೆ ಇದನ್ನು ಹೀಗೆ ಜಾಗ್ರತೆಯಾಗಿ ನನ್ನ ಕೈಗೆ ನೀವು ವಾಪಸ್ ನನಗೆ ಕೊಡಬೇಕು ಎಂಬುದಾಗಿ ಹೇಳಿದ್ರು. ಆಯ್ತು, ಖಂಡಿತವಾಗಿ ಕೊಡ್ತೀವಿ ಗುರುಗಳೇ, ಎಲ್ಲ ಜಾಗ್ರತೆಯಾಗಿ ಇಟ್ಕೊಂಡು ಮತ್ತೆ ತಾವು ಬಂದ ತಕ್ಷಣ ನಮ್ಗೆ ಒಪ್ಪಿಸ್ತೀವಿ ಅಂತ ಹೇಳಿ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿ ಇವರು ಯಾತ್ರೆ ಹೊರಟರು. ಕೆಲವು ತಿಂಗಳುಗಳಾಯ್ತು, ಮತ್ತೆ ವಾಪಸ್ ಬಂದು 2 ಕರೆದ್ರು. ಏನಾಯ್ತಪ್ಪ, ನಮ್ಮ ಯಾತ್ರೆ ಆಗೋಯ್ತು, ನಾನು ಹೊರಡುವಾಗ ನಿಮ್ಗೆ 2 ಮೂಟೆಗಳು ಕೊಟ್ಟನಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟನಲ್ಲ, ಅದೆಲ್ಲಿದೆ? ಒಬ್ಬ ತಕ್ಷಣ ಹೋಗಿ ತಗೊಂಡ್ಬಂದ.
ಅದನ್ನು ತಂದು ಕೊಟ್ಟ. ಅದನ್ನು ತೆಗೆದು ನೋಡಿದ್ರೆ ಇಷ್ಟು ತಿಂಗಳುಗಳ ಕಾಲ ಆಯ್ತಾದ್ರಿಂದ ಒಳಗೆಲ್ಲ ಹುಳ ಹಿಡಿದು ಅದೆಲ್ಲ ಹಾಳಾಗೋಯ್ತು. ಆ ಧಾನ್ಯವಷ್ಟು ಸಹ ಹಾಳಾಗೋಯ್ತು. ಇನ್ನು ಕೆಳಗೆ ಸುತ್ತ ತಕ್ಷಣ ಅದೆಲ್ಲ ಹಾಳಾಗೋಯ್ತು, ಏನು ಉಪಯೋಗವಿಲ್ಲ ಅಂತ ಆಯ್ತು. ಏನಪ್ಪ ನೀನು ಕಾಪಾಡ್ಲಿಕ್ಕೆ ಹೇಳಿದ್ದಲ್ವಾ, ಈ ತರ ಇಟ್ಟಿದ್ದಲ್ಲ, ಇದೆಲ್ಲ ಹಾಳಾಗೋಯ್ತಲ್ವಾ ಅಂತ ಗುರು ಶಿಷ್ಯರನ್ನು ಕೇಳಿದ್ರು. ಆಗ ಶಿಷ್ಯ ಹೇಳಿದ, ಅಲ್ಲ ಸ್ವಾಮಿ, ತಾವು ಮೂಟೆಯನ್ನು ಕಟ್ಬಿಟ್ಟು ನನಗೆ ಕೊಟ್ಟಿದ್ದೀರಿ, ಇದನ್ನು ಹೀಗೆ ಇಟ್ಕೊಂಡು ನಾನು ಬಂದ ಮೇಲೆ ವಾಪಸ್ ಕೊಡ್ಬೇಕು ಅಂತ ಹೇಳಿದ್ದೀರಿ. ನಾನೇನ್ ಮಾಡಿದ್ದೀನಿ ಅಂದ್ರೆ ಇದನ್ನು ಹಾಗೆಯೇ ತಗೊಂಡೋಗಿ ಮನೆಯೊಳಗೆ ಬೀರೊಳಗೆ ಹಾಕಿ ಇಟ್ಟಿದ್ದೆ. ಬಂದ ತಕ್ಷಣ ತಮ್ಮ ಮೂಟೆಯನ್ನು ತಾವು ಕೊಟ್ಟಿದ್ದೀನಿ, ಅದ್ರೊಳಗೆ ಏನಿದೆ ಅನ್ನೋದನ್ನ ನಾನು ನೋಡ್ತಾ ಇಲ್ಲ, ತಂದು ತಮಗೆ ವಾಪಸ್ ಕೊಟ್ಟಿದ್ದೀನಿ ಅಷ್ಟೇ. ನೀನು ಅದ್ರಲ್ಲಿ ಹಾಳಾಗಿದೆ ಚೆನ್ನಾಗಿದೆಯಾ ಅನ್ನೋದು ನನಗೆ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈ ಮೊದಲನೇ ಶಿಷ್ಯ ಅಂತ ಹೇಳಿದ್ದ. ಸರಿ ಆಯ್ತಪ್ಪ, ಹಾಗಿದ್ರೆ ಏನು ಪ್ರಯೋಜನ ಇಲ್ಲ. ಈ ಎರಡನೇ ಅವನೆಲ್ಲಿದ್ದಾನೆ ಅಂತ ಕೇಳಿದ್ದ, ಗುರು ಕೇಳಿದ್ದ. ಆಗ ಇವನು ಹೇಳಿದ್ದ, ಅಲ್ಲ ಅವನು ಏನ್ ಮಾಡಿದ್ದ ಅಂತಂದ್ರೆ, ನೀವು ಕೊಟ್ಟಿದ ತಕ್ಷಣವೇ ಆ ಮೂಟೆಯನ್ನು ಹೊರಗಡೆ ಎಲ್ಲ ತಗೊಂಡೋಗಿ ಸುರಿದು ಬಿಟ್ಟ ಅವನು ಅಂತ ಹೇಳಿದ್ದ. ಇವನಲ್ಲಿ ಏನಿದೆ ಏನೋ ನೋಡಿಲ್ಲ, ಅವನದನ್ನು ಹೊರಗಡೆ ತಗೊಂಡೆ ಏನೋ ಮಾಡಿದ್ದನ್ನು ನೋಡಿದ ದೂರದಿಂದ. ಇವನು ಈ ಇನ್ನೊಬ್ಬ ಶಿಷ್ಯ ಅವನದೇನೋ ಮಾಡ್ಬಿಟ್ಟ ಅಂತ ಹೇಳಿದ್ದ. ಹೌದಾ, ಏನ್ ಮಾಡಿದ ಕರಿ ಅವನನ್ನು. ಅವನು ಕರೆದ್ರು, ಅವನು ಬಂದಾಗ ಗುರು ಕೇಳಿದ್ರು, ಏನಾಯ್ತಪ್ಪ ಆ ಮೂಟೆಯಲ್ಲಿ? ಅದು ನಾನು ಆ ಮೂಟೆಯನ್ನು ಹಾಗೆ ತರ್ಲಿಕ್ಕೆ ಆಗುದಿಲ್ಲ, ತಾವೇ ನನ್ನ ಜೊತೆಗೆ ಬಂದ್ರೆ ನಿಮ್ಗೆ ಅದನ್ನು ತೋರಿಸ್ತೀನಿ ಅಂತ ಹೇಳಿದ್ದ. ಯಾಕೆ? ಅಲ್ಲ, ತಾವು ಬಂದ್ರೆ ನಿಮ್ಗೆಲ್ಲ ತೋರಿಸ್ಬಿಡ್ತೀನಿ ಅಂತ ಹೇಳಿದ್ದ. ಸರಿ ಆಯ್ತು ಅಂತ ಬಂದ. ಗುರುವನ್ನು ಕರ್ಕೊಂಡು ಹೋದ. ಅಲ್ಲೊಂದು ದೊಡ್ಡದೊಂದು ಕೊಠಡಿ ಇತ್ತು. ಆ ಕೊಠಡಿ ಬಾಗಿಲು ತೆಗೆದ ತಕ್ಷಣ ಒಳಗೆ ಸಂಪೂರ್ಣವಾಗಿ ಧಾನ್ಯ ತುಂಬಿಕೊಂಡಿತ್ತು. ತುಂಬಾ ಜನ ಮೂಟೆಗಳಿದ್ವು ಒಳಗಡೆ. ಗುರು ಕೇಳಿದ್ರು, ಏನಪ್ಪಾ ಇದು? ಅಲ್ಲ, ನೀವು ಅವತ್ತು ಕೊಟ್ಟಿದ್ರಲ್ಲ, ಧಾನ್ಯ ರಾಶಿ ಕೊಟ್ಟಿದ್ರಲ್ಲ ಮೂಟೆಯಲ್ಲಿ, ಅದೇ ಇದು ಅಂತ ಹೇಳಿದ. ಇಷ್ಟು ಹೇಗಾಯ್ತು ಅಂತ ಕೇಳಿದಾಗ ಶಿಷ್ಯ ಹೇಳಿದ, ಏನಿಲ್ಲ, ಈಗ ಆವತ್ತು ಮೊದಲು ತಾವು ಈ ಮೂಟೆಯನ್ನು ಕೊಟ್ಟಿದ ತಕ್ಷಣ ಇದನ್ನು ಹಾಗೆ ವಾಪಸ್ ಕೊಡಬೇಕು ಜಾಗ್ರತೆಯಾಗಿ ಅಂತ ಹೇಳಿದ್ರಿ. ಆದ್ರೆ ನಾನು ತಕ್ಷಣ ಇದ್ರೊಳಗೆ ಏನಿದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ನಾನು ತೆಗೆದು ನೋಡಿದಾಗ ಧಾನ್ಯ ಇದೆ, ಈ ಧಾನ್ಯ ರಾಶಿ ಇದೆ ಅಂತ ಗೊತ್ತಾಯ್ತು. ಆದ್ರೆ ಇದನ್ನು ತಾವು ಯಾವಾಗ ಬರ್ತೀರೋ ಗೊತ್ತಿಲ್ಲ, ಬರೋ ತನಕ ಇದು ಹೀಗೆ ಇರ್ಬೇಕು ಅಂತಂದ್ರೆ ಅದು ಕಷ್ಟ, ಇದು ಹಾಳಾಗುತ್ತೆ ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ತಕ್ಷಣ ನಾನೇನ್ ಮಾಡಿದ್ದೆ ಅಂತಂದ್ರೆ, ನಾನು ಇಷ್ಟು ಧಾನ್ಯವನ್ನು ಇಟ್ಟುಕೊಂಡು ಕೃಷಿ ಮಾಡಲಿಕ್ಕೆ ಶುರು ಮಾಡಿದ್ದೆ. ಚೆನ್ನಾಗಿ ಕೃಷಿ ಮಾಡಿ ಅದನ್ನ ಇಷ್ಟು ತಿಂಗಳುಗಳಲ್ಲಿ ಇದನ್ನು ಚೆನ್ನಾಗಿ ಜಾಸ್ತಿ ಬೆಳೆಸಿದ್ದೆ. ತುಂಬಾ ಬೆಳೆಸಿ ಅದಷ್ಟನ್ನು ತಂದು ಯಾವಾಗ ಆದಾಗೆಲ್ಲ ಅದನ್ನು ತಂದು ಇಲ್ಲಿ ಹಾಕ್ತಾ ಇದ್ದೆ. ಹಾಗಾಗಿ ನೀವು ಯಾವ ಒಂದು ಮೂಟೆ ನನಗೆ ಕೊಟ್ಟಿದ್ದೀರೋ ಅದನ್ನೇ ಇಟ್ಟುಕೊಂಡು ನಾನು ಇಷ್ಟು ದಿವಸ ಕೃಷಿಯನ್ನು ಮಾಡಿ ಇವತ್ತಿನ ದಿವಸ ಇಷ್ಟು ರಾಶಿಯನ್ನು ಧಾನ್ಯ ರಾಶಿ ಬರುವ ಹಾಗೆ ನಾನು ಮಾಡಿದ್ದೀನಿ. ಹಾಗಾಗಿ ಇಷ್ಟು ಕೂಡ ತಾವು ಯಾವತ್ತು ಕೊಟ್ಟಿದ್ರೋ ಏನ್ ಕೊಟ್ಟಿದ್ರು ಅದರದೇ ಇದು ಬೆಳೆದು ಇಷ್ಟ ಆಗಿದೆ, ಅದರಿಂದ ಇದಿಷ್ಟು ನಮಗೆ ಅಂತ ಹೇಳಿ ಮತ್ತೆ ಅಷ್ಟು ಜಾಸ್ತಿ ಮಾಡಿ ಅವನಿಗೆ ಗುರುವಿಗೆ ಅರ್ಪಣೆ ಮಾಡಿದ್ದಾರೆ ಶಿಷ್ಯ. ಆಗ ಅದನ್ನು ನೋಡಿದಾಗ ಗುರುವಿಗೆ ತುಂಬಾ ಸಂತೋಷ ಆಯ್ತು. ಒಳ್ಳೇದಪ್ಪ, ನಾನು ಇಂಥ ಶಿಷ್ಯನಿಗೋಸ್ಕರವೇ ನೋಡ್ತಾ ಇದ್ದೀನಿ. ನಾನು ಏನ್ ಕೊಡ್ತೀನೋ ಅದನ್ನ ಇನ್ನೂ ಜಾಸ್ತಿ ಮಾಡುವಂತಹ ಸ್ವಭಾವ ಇರುವವನು ನನಗೆ ಶಿಷ್ಯನಾಗಿ ಬರಬೇಕು. ಅಂಥವನಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಅಂಥವನಿಗೆ ನಾನು ನನ್ನ ಪಾಠಶಾಲೆಯನ್ನು ಒಪ್ಪಿಸಿದ್ರೆ ಆವಾಗ ಅವನೇನ್ ಮಾಡ್ತಾನೆ ಅಂತಂದ್ರೆ, ಇನ್ನೂ ಜನ ಅವನಿಗೆ ತಿಳಿದಂತಹ ವಿದ್ಯೆಯನ್ನು ಇನ್ನೂ ಜಾಸ್ತಿ ಮಾಡಿ ಇನ್ನೂ ಎಲ್ಲರಿಗೂ ಸಿಗುವಂತೆ ಮಾಡಿ ತುಂಬಾ ಜನರನ್ನು ತಯಾರು ಮಾಡ್ತಾರೆ. ಅದನ್ನ ಇಂಥವನಿಗೋಸ್ಕರ ನಾನು ನೋಡ್ತಾ ಇದ್ದೀನಿ. ತುಂಬಾ ಸಂತೋಷ ಆಯ್ತು. ಇನ್ನು ಮೇಲೆ ಇದರ ಜವಾಬ್ದಾರಿ ನೀನೇ ನೋಡ್ಕೊಂಡು ಈ ಒಂದು ವಿದ್ಯೆಯನ್ನು ಇನ್ನೂ ಸಾವಿರಾರು ಜನ ವಿದ್ಯಾರ್ಥಿಗಳನ್ನು ನೀನು ತಯಾರು ಮಾಡಿ ಎಲ್ಲ ಒಳ್ಳೇದು ಮಾಡಬೇಕು ಎಂಬುದಾಗಿ ಅವನಿಗೆ ಕೊಟ್ಟು ಆ ನಂತರ ಅವರು ದೊಡ್ಡ ಯಾತ್ರೆಗೆ ಅಂತ ಹೊರಟರು. ಅಂದ್ರೆ ಇದೆಲ್ಲ ಯಾಕೆ ಬಂದೆ ಅಂತಂದ್ರೆ, ಆ ಭಗವಂತ ನಮಗೆ ಏನು ಕೊಟ್ಟಿರ್ತಾನೋ ಅದನ್ನ ನಾವು ಜಾಸ್ತಿ ಮಾಡುವಂತಹ ಉಪಾಯವನ್ನು ಯೋಚನೆ ಮಾಡಿ ಅದಕ್ಕಾಗಿ ನಾವು ವಿನಿಯೋಗ ಮಾಡಿದಷ್ಟು ಭಗವಂತ ಇನ್ನೂ ನಮಗೆ ಜಾಸ್ತಿ ಕೊಡ್ತಾ ಇರ್ತಾನೆ. ಇದು ಮನುಷ್ಯನಿಗೆ ಬೇಕಾದಂತಹ ಒಂದು ವಿಷಯ. ಏನು ಭಗವಂತ ನಮ್ಗೆ ಬರೋದು ಸ್ವಲ್ಪ ಬೇಕಾದ್ರೆ ಆಗಲಿ, ಅವನಿಗೆ ಒಂದು ಮೂಟೆ ಸ್ವಲ್ಪ ಬೇಕಾದ್ರೆ ಆಗಲಿ, 2 ಮೂಟೆ ಬೇಕಾದ್ರೆ ಆಗಲಿ, 4 ಮೂಟೆ ಬೇಕಾದ್ರೆ ಆಗಲಿ, ಅದನ್ನು ಕೃಷಿ ಮಾಡುವುದರ ಮೂಲಕ ಅದನ್ನು ಇನ್ನೂ ಹೆಚ್ಚು ಮಾಡುವಂತಹ ಸಾಮರ್ಥ್ಯ ಮನುಷ್ಯನಿಗೆ ಇದೆಯಾ ಇಲ್ವಾ ಅನ್ನೋದನ್ನೇ ನಾವು ನೋಡ್ಬೇಕು. ಅಂತಹ ಒಂದು ಸಾಮರ್ಥ್ಯ ಶಿಷ್ಯನಿಗಿತ್ತು. ಹಾಗಾಗಿ ಅವನು ಯೋಗ್ಯನಾದಂತಹ ಶಿಷ್ಯ ಅಂತ ಅನಿಸ್ಕೊಂಡಿದ್ದಾನೆ. ಅದೇ ರೀತಿಯಾಗಿ ಭಗವಂತ ನಮಗೆ ಕೊಡುವಂತಹ ಏನೇ ಒಂದು ಐಶ್ವರ್ಯವಿತ್ತು ಏನೇ ಇದ್ರು ಅದರಲ್ಲಿ ಅದು ಎಷ್ಟು ಹೆಚ್ಚು ಕಡಿಮೆ ಅನ್ನೋದು ವಿಷಯ ಅಲ್ಲ. ನಮಗೆ ಭಗವಂತ ಏನ್ ಕೊಟ್ಟಿದ್ದಾನೋ ಅದನ್ನ ನಾವು ಸ್ವಲ್ಪ ಭಾಗವನ್ನಾದರೂ ದೇವರಿಗೆ ಕೊಟ್ಟರೆ ಆಗ ದೇವರಿಂದ ಸಂತುಷ್ಟನಾಗಿ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕೆ ಆ ಸಂದರ್ಭದಲ್ಲಿ ಮಹಾಲಕ್ಷ್ಮೀ ದೇವಿ ಅಮ್ಮನವರು ಹೇಳಿದ್ರು, ಇವರಿಗೆ ನಾನು ಐಶ್ವರ್ಯವನ್ನು ಕೊಡಬೇಕು ಅಂತಂದ್ರೆ
ಅದಕ್ಕೆ ತಕ್ಕಂತಹ ಕರ್ಮವನ್ನು ಇವರು ಹಿಂದಿನ ಜನ್ಮದಲ್ಲಿ ಮಾಡಿರ್ಲಿಲ್ಲ, ಹಾಗಾಗಿ ನಾನು ಅವರಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು. ಅಲ್ಲ, ಹಿಂದಿನ ಜನ್ಮದಲ್ಲಿ ಅವರು ಮಾಡದೇ ಇದ್ರು ಈಗ ನನಗೆ ಕೊಟ್ಟಿದ್ದಾರೆ, ಇದನ್ನು ಕೊಟ್ಟಿದ್ದಾರೆ, ಆದ್ರಿಂದ ಇದಕ್ಕಾಗಿ ಆದ್ರೂ ಏನಾದ್ರೂ ಫಲವನ್ನು ಕೊಡು ಅಂತ ಹೇಳಿದ ತಕ್ಷಣ ಅವರಿಗೆ ಅಮ್ಮನವರು ಅಷ್ಟು ಸಂಪತ್ತನ್ನು ಅನುಗ್ರಹಿಸಿದ್ರು. ಇಲ್ಲಿ ನಾವು ತಿಳ್ಕೊಳ್ಬೇಕಾದ ಇನ್ನೊಂದು ವಿಷಯ ಇದೆ. ಏನು ಅಂತ ಕೇಳಿದ್ರೆ, ಇಲ್ಲಿ ಒಂದೇ ಒಂದು ಒಣಗಿ ಹೋಗಿರುವ ನೆಲ್ಲಿಕಾಯಿ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಫಲವನ್ನು, ಚಿನ್ನದ ಮಳೆಯನ್ನು ಅಮ್ಮನವರು ಫಲವಾಗಿ ಹೇಳ್ಕೊಟ್ಟಿದ್ರು ಅಂತ ಅದೊಂದು ವಿಷಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಏನು, ನನಗೆ ಈ ಹಿಂದಿನ ಜನ್ಮದಲ್ಲಿ ಅವರು ಏನು ಕೊಡದೇ ಇದ್ರು ಈಗ ನನಗೆ ಒಂದು ಒಣಗಿ ಹೋಗಿರುವ ನೆಲ್ಲಿಕಾಯಿ ಕೊಟ್ಟಿದ್ದರಿಂದ ಇದಕ್ಕಾದ್ರೂ ಒಂದು ಫಲವನ್ನು ಕೊಡುವ ತಕ್ಷಣ ಅದಕ್ಕೆ ಫಲವಾಗಿ ಆ ದೊಡ್ಡ ಐಶ್ವರ್ಯವನ್ನೇ ಕೊಟ್ಟಿದ್ರು. ಇದು ಯಾಕೆ, ಇದು ಹೇಗೆ ಕೊಟ್ಟರು ಅಂತಂದ್ರೆ, ಇಲ್ಲಿ ನಾವು ತಿಳ್ಕೊಳ್ಬೇಕಾದ ಇನ್ನೂ ಒಂದು ವಿಷಯ ಇದೆ. ನಾವು ದೇವರು ನಮಗೆ ಏನು ಕೊಟ್ಟಿದ್ದಾನೋ ಅದನ್ನು ನಾವು ಸದ್ವಿನಿಯೋಗ ಮಾಡಬೇಕು, ವಿನಿಯೋಗ ಮಾಡಬೇಕು ಅನ್ನೋದು ಒಂದು ವಿಷಯ. ಅದರಲ್ಲೂ ಸಹ ಯಾರು ತುಂಬಾ ಯೋಗ್ಯರಾಗಿದ್ದಾರೋ ಅಂಥವರಿಗೆ ನಾವು ಅದನ್ನು ಕೊಡಬೇಕು ಅನ್ನೋದು ಅದು ಸಹ ತುಂಬಾ ಮುಖ್ಯವಾದಂತಹ ವಿಷಯ. ನಾವು ನಮ್ಮ ಶಕ್ತಿಗೆ ತಕ್ಕಂತೆ ಕೊಡ್ತಾ ಇದ್ದೀವಾ ಇಲ್ವಾ, ಅದನ್ನೂ ಸಹ ಸರಿಯಾದವರಿಗೆ ನಾವು ಅದನ್ನು ಕೊಡ್ತಾ ಇದ್ದೀವಾ, ಸರಿಯಾದ ಕಾರ್ಯಕ್ಕಾಗಿ ನಾವು ಅದನ್ನು ವಿನಿಯೋಗ ಮಾಡ್ತಾ ಇದ್ದೀವಾ ಇಲ್ವಾ ಅನ್ನೋದು ಸಹ ತುಂಬಾ ಮುಖ್ಯ. ಒಂದು ಒಳ್ಳೆ ಕೆಲಸಕ್ಕೋಸ್ಕರ ನಾವು ಒಂದು ಸಣ್ಣದಾದ ಒಂದನ್ನು ಕೊಟ್ಟರೂ ಸಹ ಅದು ನಮಗೆ ತುಂಬಾ ದೊಡ್ಡ ಫಲವನ್ನು ಕೊಡುತ್ತೆ. ನಮ್ಮ ಶಕ್ತಿ ಮತ್ತು ನಾವು ಯಾವುದಕ್ಕೆ ಕೊಡ್ತಾ ಇದ್ದೀವೋ ಆ ಕೆಲಸವು ಒಳ್ಳೆ ಕೆಲಸ ಆಗಿರ್ಬೇಕು. ಅಂತಹ ಕೆಲಸಕ್ಕಾಗಿ ನಾವು ಕೊಟ್ಟರೆ ಆಗ ನಾವು ಅದು ಒಂದು ಸಣ್ಣ ವಸ್ತುವನ್ನು ನಾವು ಕೊಟ್ಟರೂ ಸಹ, ಒಂದು ದೊಡ್ಡ ಕೆಲಸ, ಒಂದು ಒಳ್ಳೆ ಕೆಲಸಕ್ಕಾಗಿ ನಾವು ಒಂದು ಸಣ್ಣ ವಸ್ತುವನ್ನು ಕೊಟ್ಟರೂ ಸಹ ಅದರಿಂದ ನಮಗೆ ಸಿಗುವಂತಹ ಫಲ ಮಾತ್ರ ತುಂಬಾ. ಇಲ್ಲಿ ಆ ಗೃಹಿಣಿ ಒಂದೇ ಒಂದು ಒಣಗೋಗಿರುವ ನೆಲ್ಲಿಕಾಯನ್ನು ಕೊಟ್ಟರು, ಅದನ್ನು ಕೊಟ್ಟಿದ್ದು ಯಾರಿಗೆ? ಸಾಕ್ಷಾತ್ ಶಂಕರಾಚಾರ್ಯರಿಗೆ. ಅವರಿಗಿಂತಲೂ ಅಂತಹ ಒಂದು ಯೋಗ್ಯರಾದಂತಹ ವ್ಯಕ್ತಿ ಯಾರಿರ್ತಾರೆ ಅಂತಹ ಶಂಕರಾಚಾರ್ಯರು ಕೊಟ್ಟಿದ್ದರಿಂದ ಮತ್ತೆ ಪುನಃ ಅವರಿಗೆ ಅನುಗ್ರಹ, ಆ ಗೃಹಿಣಿಗೆ ಅನುಗ್ರಹ ರೂಪದಲ್ಲಿ ಆ ಚಿನ್ನದ ಒಂದು ಮಳೆ ಅನ್ನೋದು ಉಂಟಾಯಿತು. ಆದ್ದರಿಂದ ಇದು ಇಲ್ಲಿ ಅತ್ಯಂತ ಅವಶ್ಯಕವಾದದ್ದು. ಒಂದು ಒಳ್ಳೆ ಕೆಲಸಕ್ಕಾಗಿ ಸ್ವಲ್ಪ ನಾವು ಏನಾದರೂ ಕೊಟ್ಟರೂ ಸಾಕು, ಅದೇ ನಮಗೆ ತುಂಬಾ ಉಪಯೋಗವನ್ನು ಮಾಡುತ್ತೆ. ಅದೇ ಒಂದು ಕೆಟ್ಟ ಕಾರ್ಯಕ್ಕಾಗಿ ನಾವು ಎಷ್ಟೇ ದುಡ್ಡನ್ನು ಕೊಟ್ಟರೂ ಅದರಿಂದ ನಮ್ಗೆ ಒಳ್ಳೇದಾಗುವುದಿಲ್ಲ, ಇನ್ನೂ ಕೆಟ್ಟದೇ ನಮ್ಗೆ ಇನ್ನೂ ಆಗುತ್ತೆ. ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಒಬ್ಬ ಕಷ್ಟದಲ್ಲಿದ್ದಾನೆ, ಅವನಿಗೇನಾದ್ರೂ ನಾವು ಕೊಟ್ರೆ ಅವನಿಗೆ ಬೇಕಾದ್ದೇನೋ ನಮ್ಮ ಕೈಯಿಂದ ಏನಾದ್ರೂ ಕೊಟ್ರೆ ಅದರಿಂದ ಅವನಿಗೆ ಒಳ್ಳೇದಾಗುತ್ತೆ, ಅದರಿಂದ ನಮಗೂ ಪುಣ್ಯ ಬರುತ್ತೆ. ಒಬ್ಬ ಬಂದ್ಬಿಟ್ಟು ನನಗೆ ಕುಡಿಯಕ್ಕೆ ದುಡ್ಡು ಬೇಕು, ಅದನ್ನು ಕೊಡು ಅಂತ ಕೇಳಿದ್ರೆ ಮಾತ್ರ ಆಮೇಲೆ ನಾವು ಒಂದೇ ಒಂದು ಪೈಸೆಯನ್ನು ಸಹ ಕೊಡಬಾರ್ದು. ಯಾಕೆಂತಂದ್ರೆ ಅದು ತಪ್ಪು. ಆದ್ರಿಂದ ನಾವು ಅವನಿಗೆ, ಅಂದ್ರೆ ತಪ್ಪು ಅಂತಂದ್ರೆ ಅದರಿಂದ ಅವನಿಗೆ ತೊಂದರೆ ಆಗುವಂತಹದ್ದು. ಆದ್ರಿಂದ ಅದಕ್ಕೆ ಅವನೇನಾದ್ರೂ ಕೇಳಿದ್ರೆ, ಅಥವಾ ನಾನು ಯಾರಿಗೋ ನಾನು ತೊಂದರೆ ಮಾಡಬೇಕಾಗಿದೆ, ಅದಕ್ಕೆ ನನಗೆ ಸ್ವಲ್ಪ ದುಡ್ಡು ಬೇಕು, ಅದಕ್ಕೆ ಕೊಡಿ ಅಂತಂದ್ರೆ, ನೀನು ಇನ್ನೊಬ್ಬರಿಗೆ ತೊಂದರೆ ಮಾಡೋದಾದ್ರೆ ನಾವು ನಿನಗೆ ಒಂದೇ ಒಂದು ಪೈಸೆಯನ್ನು ನಾನು ಕೊಡುವುದಿಲ್ಲ ಅಂತ ನಾವು ಹೇಳ್ಬೇಕು. ಅಂದ್ರೆ ಏನು, ಈ ನಾವು ಕೊಡುವಂತಹ ಒಂದು ದುಡ್ಡು ಏನಿದೆಯೋ ಅದು ತಪ್ಪಾದ ಕಾರ್ಯಕ್ಕಾಗಿ ವಿನಿಯೋಗ ಆಗುತ್ತೆ, ಅದಾಗಬಾರದು. ಮತ್ತು ಒಳ್ಳೆ ಕೆಲಸಕ್ಕಾಗಿ ವಿನಿಯೋಗ ಆಗಬೇಕು ಅನ್ನುವಂತಹ ವಿಷಯವನ್ನ ಆ ಒಂದು ಚರಿತ್ರೆಯಲ್ಲಿರ್ತಕ್ಕಂತಹ ಆ ಒಂದು ವಿಷಯ ನಮ್ಗೆ ಹೇಳ್ತಾ ಇದೆ. ಹೀಗೆ ಈ ರೀತಿಯಾಗಿ ಶಂಕರಾಚಾರ್ಯರ ಆ ಒಂದು ದಿವ್ಯ ಚರಿತ್ರೆಯಲ್ಲಿ ಅನೇಕ ವಿಧವಾದಂತಹ ವಿಷಯಗಳಿವೆ. ಒಂದೊಂದು ಹೆಜ್ಜೆಗೂ ಒಂದೊಂದು ನಮಗೆ ಅತ್ಯಂತ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಒಳ್ಳೊಳ್ಳೆ ವಿಷಯಗಳು ಅನೇಕ ಇವೆ. ಅಂತಹ ಒಂದು ಚರಿತ್ರೆಯನ್ನು ಇಲ್ಲಿ ಶಂಕರಾಚಾರ್ಯರ ಚರಿತ್ರೆಯಲ್ಲಿ ಹಾಕಿದ್ದೀರಿ. ಇದು ಅತ್ಯಂತ ಸಂತೋಷಕರವಾದಂತಹ ವಿಷಯವಾಗಿದೆ. ಇಲ್ಲಿ ಅಮ್ಮನವರ, ದುರ್ಗಾಮ್ಮನವರ ದೇವಸ್ಥಾನದಲ್ಲಿ ಆ ಕಡೆಗೆ ಒಂದು ಮಂಟಪ ಇದೆ. ಆ ಮಂಟಪದಲ್ಲಿ ಶಂಕರಾಚಾರ್ಯರ ಒಂದು ಚಿತ್ರವನ್ನು ಅಲ್ಲಿ ಇಟ್ಟಿದ್ದೀರಿ. ಒಂದು ಕಡೆ ದೇವರ ಮೂರ್ತಿ ಇದೆ, ಆ ಕಡೆ ಶಂಕರಾಚಾರ್ಯರ ಒಂದು ಚಿತ್ರವನ್ನು ಇಟ್ಟಿದ್ದೀರಿ. ಆ ಒಂದು ಚಿತ್ರದ ಸ್ಥಾನದಲ್ಲಿ ನಾವು ಒಂದು ಶಂಕರಾಚಾರ್ಯರ ಮೂರ್ತಿಯನ್ನು ಕೊಡ್ತೀವಿ. ನಾನೊಂದು ಮೂರ್ತಿಯನ್ನು ಕೊಡ್ತೇನೆ, ಆ ಒಂದು ಮೂರ್ತಿಯನ್ನ ಆ ಒಂದು ಚಿತ್ರದ ಸ್ಥಾನದಲ್ಲಿ ಅಲ್ಲಿಟ್ಟು ಅದಕ್ಕೂ ಸಹ ಪೂಜೆ ನಡೀಬೇಕು. ಆ ಒಂದು ಚಿತ್ರವನ್ನ, ಆ ಒಂದು ಮೂರ್ತಿಯನ್ನು, ಈಗ ಒಂದು ಚಿತ್ರ ಇದೆ, ದೊಡ್ಡ ಚಿತ್ರ ಇದೆ, ಆ ಒಂದು ಚಿತ್ರದ ಸ್ಥಾನದಲ್ಲಿ ಈ ಕಡೆ ಮಂಟಪದಲ್ಲಿ ಮೂರ್ತಿ ಇದೆ, ಅದೇ ರೀತಿ ಆ ಕಡೆ ಮಂಟಪದಲ್ಲೂ ಶಂಕರಾಚಾರ್ಯರ ಮೂರ್ತಿ ಇದ್ರೆ, ಈ ಕಡೆ ಮಂಟಪದಲ್ಲಿ ಗಣಪತಿ ಮೂರ್ತಿ ಇದೆ, ಆ ಕಡೆಯೂ ಸಹ ಶಂಕರಾಚಾರ್ಯ ಒಂದು ಮೂರ್ತಿ ಇದ್ರೆ ಅದು ಚೆನ್ನಾಗಿರುತ್ತೆ ಅಂತ ಈಗ ನಾನು ನೋಡಿದಾಗ ನನಗೆ ಅನಿಸ್ತು.
ಆಗ ಒಂದು ಶಂಕರಾಚಾರ್ಯ ಮೂರ್ತಿಯನ್ನು ಕೊಡ್ತೀನಿ, ಆ ಮೂರ್ತಿಯನ್ನು ಇಲ್ಲಿಟ್ಟು ಅದಕ್ಕೆ ಪೂಜೆ ಆಗಲಿ, ಮತ್ತೆ ಅದರಿಂದ ಇನ್ನೂ ವಿಶೇಷವಾಗಿ ನಿಮಗೆಲ್ಲರಿಗೂ ಸಹ